ಅನಿಸಿಕೆ ಮೇರೆಗೆ ಮಾಡಿರುವಂತ ಸಂದರ್ಭದಲ್ಲಿ ಕಳೆದ 2-3 ವರ್ಷದಿಂದ ಸ್ವಲ್ಪ ಅಭಿವೃದ್ಧಿ ಪಡ್ತಾ ಇದೆ. ಆದರೆ ಸ್ವಲ್ಪ ಮೆಟೀರಿಯಲ್ ಮಾರುಕಟ್ಟೆ ಅತಿ ಶೀಘ್ರದಲ್ಲಿ ಮತ್ತೆ ಹಿಂದಿನ ಅಭಿವೃದ್ಧಿ ಕಾರ್ಯ ಮತ್ತೆ ವೇಗಗತಿಯಿಂದ ಹೋಗ್ತದೆ ಅಂತ ಆಶ್ವಾಸನೆ ಕೊಡ್ತೇನೆ. ಮತ್ತು ಈಗ ವಿಶೇಷವಾಗಿ ಈ ದುರ್ಗಾಳ ಮತ್ತು ಬೀಜಮಲಾಪುರ ಒಂದು ಪೂರಸಭೆ ಆದ ನಂತರ ಪೂರಸಭೆ ಆದ ನಂತರ ಸ್ವಲ್ಪ ಬಹಳ ಅಭಿವೃದ್ಧಿ ಬೇಗ ಆಗ್ಬೇಕಿತ್ತು. ಆದ್ರೆ ಬಹಳ ಕುಂಠಿತ ಆಗಿದೆ. ನನಗೂ ಸ್ವಲ್ಪ ಬೇಜಾರು. ಬಹಳ ಸಲ ಲಕ್ಷ್ಮೀಗುಡಿಂದ ಗುಡಿ ರೋಡ್ ಆಗಬೇಕು ಮತ್ತು ಜಲ ಮಷಿನ್ ಎಲ್ಲ ಹಟ್ಟು ಅಂತ ಹೇಳಿದರೆ ನಮಗೂ ತಲೆಯಾಗದೆ. ಆದ್ರೆ ಕೆಲವು ವಿಷಯ ವೇದಿಕೆ ಮೇಲೆ ಹೇಳಕ್ ಆಗುದಿಲ್ಲ. ನಮ್ಮ ಚರ್ಚೆ ಮಾಡ್ಬೋದು. ಈ ಹಿಂದಿನ ಮೆಂಬರ್ ಇರ್ಬೋದು, ಮುಖ್ಯಾಧಿಕಾರಿ ಇರ್ಬೋದು, ಅದನ್ನು ಚರ್ಚಿಸಿ ಹೇಗಾರ ಮಾಡಿ ಈಗ ನೀವು ರೋಡ್ ಈ ನಮ್ಮ ಕಮಾನ ಹಿಡಿದು ಬೀಚ್ ಈಗ ರೋಡ್ ಸ್ಟಾರ್ಟ್ ಮಾಡಿದ್ರು. ಹೆಂಗ್ ಮಾಡಿದ್ರು ಹಿರಿಯರು ಗೊತ್ತಾಯ್ತು. ಎಲ್ಲ ಯುವಕರು, ಊರ ಪ್ರಮುಖರು, ಹಿರಿಯರೆಲ್ಲ ಕೂಡಿ ನನಗೆ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮತ್ತು ಇನ್ನೂ ಹೆಚ್ಚಿನ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಒತ್ತು ಕೊಡೋಣ. ಅಭಿವೃದ್ಧಿ ಕಾರ್ಯದಲ್ಲಿ ರಾಜಕೀಯ ಬೆಳೆಸದೆ ಅಭಿವೃದ್ಧಿ ಕಾರ್ಯ ಮಾಡೋಣ. ಅದರಲ್ಲಿ ಜಾತಿ ಪಕ್ಷ ಪಂಗಡತ್ತದೆ ಅಭಿವೃದ್ಧಿಯಲ್ಲಿ ಎಲ್ಲರೂ ಒಂದೇ ತಿಳಿದು ಈ ಗ್ರಾಮ ಒಂದು ಒಳ್ಳೆ ಗ್ರಾಮ ಮಾಡೋಣ. ಈ ಒಂದು ಸ್ಕೂಲು ಮೊದಲು ಬಾರಿ ಶಾಸಕ ಆದಾಗ 2000 ಶಾಸಕ ಆದಾಗ ಅವಾಗ ಪರಿಸ್ಥಿತಿ ಈಗ ಪರಿಸ್ಥಿತಿ ಬಹಳಷ್ಟು ಹಿಂಗದೆ. ಇನ್ನು ಹೆಚ್ಚಿಗೆ ಆದ ಕಾರಣ ಅದು ಜಾಗ ಕೊರಟಿರುವುದಂತ ಬಹಳ ಇಬ್ಬರಲ್ಲೇ ಬಿಟ್ಟಾಡ್ಬೇಕಾಯ್ತು ನಾವು. ಯಾಕಂದ್ರೆ ಮೊದಲಿಂದ ಇದೇ ಜಾಗದಲ್ಲಿ ಮಾಡ್ಬೇಕಾದ್ರೆ ಮತ್ ಇನ್ನೊಂದು ತಳವಾಯ ಇರುವುದು ಇನ್ನೇ ಪ್ರಮುಖರು ಕಾಂಪ್ರೇನ್ ಜಾಗ ಅತಿಕ್ರಮಣ ಆಗಿದೆ. ಬ್ರಿಟಿಷರು ಕೂಡ ಅದು ಹೊಂಟಿದ್ದಾರೆ. ಅದನ್ನು ಬಹಳಷ್ಟು ಗೋಲ್ಮಾಲ್ ಇದೆ. ಅದನ್ನು ಚರ್ಚಿಸಿ ಕಾನೂನು ವ್ಯಾಪ್ತಿಯಲ್ಲಿ ಏನ್ ಬರ್ತೈತೋ ಅದೆಲ್ಲ ಮಾಡಿ ಸರ್ಕಾರಕ್ಕೆ ಬರುವಂತ ಮಾಡೋಣ. ಯಾರೇ ಸವಾಲಿದ್ರೆ ಯಾರೇ ನಮ್ಮಲ್ಲಿ ಯಾರೇ ಕಠಿಣವಾದ ನಿಲುವು ತಗೊಂಡು ಒಂದು ಅಭಿವೃದ್ಧಿ ಕಾರ್ಯ ಕೈಗೊಳಿಸೋಣ. ಮತ್ತು ಇನ್ನು ಅನೇಕ ಅಭಿವೃದ್ಧಿ ಕಾರ್ಯ ಮಾಡಿ ಈ ಬಹುಶಃ ಸಂಜೆ ಮಟ್ಟ ಕಾರ್ಯಕ್ರಮ ಇನ್ನು ಸಾಯಂಕಾಲ ಬಹಳಷ್ಟು ಕಾರ್ಯಕ್ರಮವಾದ ಒಳ್ಳೆ ರೀತಿಯಲ್ಲಿ ನಡೀಲಿ. ಬಹಳ ಶಾಂತ ರೀತಿಯಿಂದ ಈ ಕಾರ್ಯ ಯಶಸ್ವಿಯಾಗಿ ಹಾರೈಸಿ